ಮಾವ ಇಲ್ಲೇ ಇದ್ದಾನೆ. ತಡಿ ಮಾತಾಡ್ಸೋಣ, ತುಂಬಾ ದಿನ ಆಯ್ತು ಮಾತಾಡ್ಸೋಣ. ಅರುಣ್ ಮಾಮ, ಏನ್ ಮಾಡ್ತಿದ್ದೆ ನೀನು ಒಬ್ಬನೇ ಕುತ್ಕೊಂಡಿಲ್ಲಿ? ಓ ಗ್ರೀಷ್ಮ, ಬಾರೆ. ಏನೂ ಇಲ್ಲ, ಹಿಂಗೆ ಸುಮ್ಮನೆ ಕುತ್ಕೊಂಡಿದ್ದೆ. ನೀನೇನು ನನ್ನ ರೂಮ್ ಕಡೆ ಬಂದ್ಬಿಟ್ಟಿದ್ಯಾ? ಏನು ಕೆಲಸ ಬೇಕಾಗಿತ್ತು? ಏನ್ ಮಾವ ಹಂಗಂತ್ಯಾ? ನಂಗೇನೋ ಕೆಲಸ ಇದ್ರೆ ಮಾತ್ರ ನಾನು ಬರ್ತೀನಿ ಇಲ್ಲಿಗೆ. ಇಲ್ಲಪ್ಪ, ಹಾಗೆಲ್ಲ ಏನೂ ಇಲ್ಲ. ನಿನ್ನ ಮಾತಾಡ್ಸ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಇಲ್ವಲ್ಲ, ನಾನು ನಂಬಲ್ಲಮ್ಮ. ನೀನು ಏನೂ ಕೆಲಸ ಇಲ್ಲದೆ ಅಂತ ಬಂದಿದ್ದೆ ಅಂದರೆ ನಂಬಂತ ಕಷ್ಟನೇ. ಇರ್ಲಿ, ಹೇಳು ಏನಾಗಬೇಕಾಗಿತ್ತು ಅಂತ. ನೀನು ಇಷ್ಟೆಲ್ಲ ಕೇಳ್ತಾ ಇದ್ದೀಯ ಅಂದಮೇಲೆ ನಾನು ಹೇಳ್ದಿರೋದಕ್ಕಾಗಲ್ಲ, ಹೇಳ್ತೀನಿ. ಅದು ಏನೂ ಇಲ್ಲ ಮಾವ, ನಾನು ಸ್ವಲ್ಪ ಶಾಪಿಂಗ್ ಹೋಗ್ಬೇಕಾಗಿತ್ತು ನಾಳೆ ಬೆಳಗ್ಗೆಗೆ. ನೀನು ಕರ್ಕೊಂಡು ಹೋಗ್ತೀಯಾ? ಅರೆ, ಇವಳಿಗೆ ನನ್ನ ರೂಮಲ್ಲಿ ಏನು ಕೆಲಸ? ಅದು ಇಷ್ಟೊಂದು ಕ್ಲೋಸಾಗಿ ಮಾತಾಡ್ತಾ ಇದ್ದಾಳಲ್ಲ, ಏನು ಮಾತಾಡ್ತಾ ಇರ್ಬೋದು? ತಡಿ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತೀನಿ. ನಾನೇನೋ ಕಣ್ಣಿಗೆ ಕಾಣಿಸ್ಬಿಡ್ತೀನ? ಹಾಂ, ತಡಿ, ಇದು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಏನು ಶಾಪಿಂಗ್ ಹೋಗ್ಬೇಕಾ? ಏನೇ ಇವಾಗ ಶಾಪಿಂಗು? ಮೊನ್ನೆ ತಾನೇ ಅಕ್ಕ ಹೇಳ್ತಾ ಇದ್ಲು ಶಾಪಿಂಗ್ ಹೋಗಿದ್ದೀನಿ ಅಂತ. ನೀನು ಮತ್ತೆ ಶಾಪಿಂಗ್ ಅಂತಿಲ್ಲ. ಅದು ಏನಿಲ್ಲ ಮಾವ, ನಮ್ಮ ಕಾಲೇಜಿಂದ ನಾವು ಟ್ರಿಪ್ಗೆ ಹೋಗ್ತಿದ್ವಿ ಒಂದು ವಾರದ ಮಟ್ಟಿಗೆ. ಒಂದು ವಾರ ಅಂತ ಹೇಳಿದ್ದಾರೆ, ಒಂದು ವಾರ ಆಗೋದಿಲ್ಲ, ಒಂದು 5 ದಿನ ಆಗುತ್ತೆ. ಅದಕ್ಕೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು. ಅಲ್ಲ ಕಣೆ, ನಾನು ಸಂಪಾದನೆ ಮಾಡೋ ದುಡ್ಡೆಲ್ಲನೂ ನಿಂಗೆ ನಿಮ್ಮ ಅಮ್ಮನ ಖರ್ಚಿಗೆ ಆಗುತ್ತೋ ಏನೋ. ಯಾಕೆ ಮಾವ ಹಂಗಂತ್ಯಾ? ನಾನು ನಮ್ಮಮ್ಮ ನಿಂಗೆ ಅಷ್ಟೊಂದು ಭಾರ ಆಗ್ಬಿಟ್ಟಿದೀವಾ? ಏಯ್ ಗ್ರೀಷ್ಮ, ನಾನು ಹಂಗಂದಿಲ್ಲ ಕಣೆ. ಸರಿ ಬಿಡು, ಬೆಳಗ್ಗೆ ತಾನೆ. ನಾನು ಬೆಳಗ್ಗೆ ಆಫೀಸ್ಗೆ ಹೋಗ್ತೀನಲ್ಲ, ಹಂಗೆ ಏನು ಡ್ರಾಪ್ ಮಾಡಿ ಹೋಗ್ತೀನಿ. ಅಂದರೆ ನೀನು ಬೇಗ ರೆಡಿ ಆಗಬೇಕು, ಆಯಿತಾ? ಹ್ಞೂ ಮಾವ, ನಾನು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿರ್ತೀನಿ. ನೀನು ಹಂಗೆ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗುವಂತೆ, ಸರಿನಾ? ಓ ಕುಸ್ಮಾ, ನೀನಾ? ಬಾ. ನಾನು ಬರೋದಿರ್ಲಿ, ಇವಳಿಗೆ ಇಲ್ಲೇನು ಕೆಲಸ? ಅಯ್ಯೋ, ಯಾಕೆ ಹಂಗೆ ಮಾತಾಡ್ತೀಯಾ? ಅವಳಿಗೇನೋ ಶಾಪಿಂಗ್ ಹೋಗ್ಬೇಕಾಗಿತ್ತಂತೆ, ಅದಕ್ಕೆ ಕರ್ಕೊಂಡು ಹೋಗಮ್ಮ ಅಂತ ಕೇಳಕ್ಕೆ ಬಂದವಳೆ. ಯಾಕೆ ಶಾಪಿಂಗ್ ಹೋಗೋದಕ್ಕೆ ಅವಳಿಗೆ ಗೊತ್ತಿಲ್ವಂತ? ನೀನೇ ಡ್ರಾಪ್ ಮಾಡ್ಬೇಕಂತ ಅವಳಿಗೆ? ಅಯ್ಯೋ, ನಿಂದು ಒಳ್ಳೆ ಆಯ್ತಲ್ಲ. ನನ್ನ ಮಾವ ನಾನು ಕೇಳಿದ್ರೆ ನಿನಗೇನಾಗುತ್ತೆ? ಹಾ, ಅವನು ನಿನ್ನ ಮಾವ ಆಗಿದ್ದ, ಆದ್ರೆ ಈಗ ಅವ್ನು ನನ್ನ ಗಂಡ. ಅದು ನನಗೆ ಗೊತ್ತಿದೆ. ಅಲ್ಲ, ನೀನು ಯಾಕೆ ಇಷ್ಟು ಚಿಕ್ಕ ವಿಷಯ ದೊಡ್ಡದಾಗಿ ಮಾಡ್ತಾ ಇದೆಯಲ್ಲ? ನೋಡು ಗ್ರೀಷ್ಮ, ನಾನು ನಿಮಗೆ ಕೊನೆ ಸಾರಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸಾರಿ ನಾನು ರೂಮ್ ಒಳಗಿರ್ಲಿ ಅಥವಾ ಇಲ್ಲದೆ ಇರಲಿ, ನೀನು ಒಳಗಡೆ ಬರಬಾರ್ದು, ಅರ್ಥ ಆಯ್ತಾ? ಅಯ್ಯೋ, ಅದನ್ನ ಹೇಳಕ್ಕೆ ನೀನು ಯಾರು? ಇದು ನಮ್ಮ ಮಾವನ ಮನೆ, ನಾನು ಎಲ್ಲಿ ಬೇಕಾದ್ರೂ ಇರ್ಬೋದು, ಯಾವ ರೂಮಿಗೆ ಬೇಕಾದ್ರೂ ಹೋಗ್ಬಾರ್ದು. ಆ ಅಧಿಕಾರ ನನಗಿದೆ. ಅಧಿಕಾರನ ಯಾರು ಕೊಟ್ರು ನಿಂಗೆ ಅಧಿಕಾರ? ನೀನು ಅಧಿಕಾರ ಚಲಾಯಿಸ್ಬೇಕಾದ್ರೆ ಹೋಗು, ನಿಮ್ಮ ಅಪ್ಪನ ಮನೆಗೆ ಹೋಗು, ಅಲ್ಲಿ ಚಲಾಯಿಸು. ಇದು ನನ್ನ ಗಂಡನ ಮನೆ. ನೋಡ್ದ ಮಾವ, ಇವಳು ಎಂತ ಮಾತಂದ್ಲು. ನಾನು ನಮ್ಮಮ್ಮ ಇಲ್ಲಿ ಬಿಟ್ಟೆಗೆ ಬಿದ್ದಿದ್ದೀವಿ ಅಂತ, ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ಏ ಮುಚ್ಚೆ ಬಾಯಿ, ನಾನಿಲ್ಲ ಹಂಗಂದೆ. ನಾನು ಆ ಥರ ಎಲ್ಲ ಹೇಳಿದ್ದು, ನೀನು ಇಲ್ದಿರೋ ಸೇರಿಸ್ಕೊಂಡು ಹೇಳ್ಬೇಡ ನನಗೆ. ಮತ್ತೇನು ಅದನ್ನೇ ಹೇಳಿದ್ದು. ಇರು, ನಿನ್ಗೆ ಹಿಂಗೆ ಬಿಟ್ರೆ ಆಗಲ್ಲ. ಈ ವಿಷಯ ತಗೊಂಡೋಗಿ ನಮ್ಮ ಅಮ್ಮಂಗೂ ಅಜ್ಜಿಗೂ ಹೇಳಿ ಬರ್ತೀನಿ. ನಿಂಗೆ ಅವರೇ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಅಯ್ಯೋ, ಇವಳೇನು ಇಂಥ ಡ್ರಾಮಾ ಆರ್ಟಿಸ್ಟಾ? ಅಪ್ಪ ದೇವ್ರೆ, ಎಷ್ಟು ಜನ ನಾಟಕ ಆಡ್ತಾರೆ ಒಂದೇ ನಿಮಿಷದಲ್ಲಿ. ಕುಸ್ಮಾ, ಹೋಗ್ಲಿ ಬಿಡೆ, ನೀನು ಹಂಗೆಲ್ಲ ಮಾತಾಡಬಾರ್ದಾಗಿತ್ತು, ಅದಕ್ಕೆ ಒಳಗೆ ಬೇಜಾರಾಯಿತು. ಹಾ, ಇವನೊಬ್ಬ ಕಡಿಮೆ ಇದೆ ನನಗೆ ಹೇಳಕ್ಕೆ. ಅಲ್ಲ ಅರುಣ್, ನೀನು ಅವ್ರ ಏನು ಮಾತಾಡ್ತಾ ಇದ್ದೆ? ಅದು ಅಷ್ಟೊಂದು ಕ್ಲೋಸ್ ಆಗಿ. ಅಯ್ಯೋ, ನಾನೇನೇ ಮಾತಾಡ್ಲಿ, ಅವಳು ಶಾಪಿಂಗ್ ಹೋಗ್ಬೇಕು ಅಂದ್ರೆ ಸರಿ ಅಂತ ಹೇಳ್ತಿದ್ದೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನು ಮಾತಾಡ್ಲಿ? ಅದು ಯಾಕೋ ಇತ್ತೀಚೆಗಳು ಅಂದರೆ ಮಾತಾಡ್ತಾ ಇಲ್ಲ ಕಣೆ. ನೀನು ಮದುವೆಯಾಗಿ ಬಂದಾಗಿಂದನೂ ಅಷ್ಟೇ, ತೀರಾ ಕಡಿಮೆ ಮಾಡ್ಬಿಟ್ಟಿದ್ದಾಳೆ. ಇವತ್ತೇ ಮಾತಾಡಿದ ಪಾಪ. ಓ, ಪಾಪನ ಅವಳು ನಿನ್ಗೆ? ಹಾಗಾದ್ರೆ ನಾನು ಯಾರು, ಪಾಪಿನಾ? ನನ್ನ ಮದುವೆದಾಗಿಂದ ನಿಮ್ಮಿಬ್ರಿಗೂ ಮಾತಾಡಕ್ಕೆ ಆಗಿಲ್ವಾ? ಸರಿ ಹೋಗು, ಮಾತಾಡ್ಕೊಂಡು ನಿಂತ್ಕೋಗೋ ಜೊತೆನಲ್ಲಿ ಹೋಗಿದ್ದು. ಅಯ್ಯೋ, ನಾನು ಆ ಥರ ಹೇಳಿಲ್ಲ ಕಣೆ. ಅಯ್ಯೋ, ಇವಳಿಗೆ ಹೆಂಗಪ್ಪ ಹೇಳೋದು? ಕುಸ್ಮಾ, ಯಾಕೆ ನೀನು ಇಷ್ಟೊಂದು ಸಿಟ್ಟು ಮಾಡ್ಕೊಳ್ಳೋದಲ್ಲ? ಯಾಕೆ? ನೋಡು, ತುಂಬ ಸಿಟ್ಟು ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸ್ವಲ್ಪ ಸಿಟ್ಟು ಕಮ್ಮಿ ಮಾಡ್ಕೊ. ಇವಾಗಂಥದ್ದು ಏನಾಯ್ತು ಅಂತ ನೋಡು ಅರುಣ್, ನಂಗೆ ಅದೆಲ್ಲ ಗೊತ್ತಿಲ್ಲ. ಅವಳು ಮತ್ತೇನೋ ಸರಿ ಯಾವತ್ತೂ ನನ್ನ ರೂಮೊಳಗೆ ಬರಬಾರ್ದು ಅಷ್ಟೇ. ನೀನು ಮಾತಾಡು, ನಾನು ಬೇಡ ಅಂತ ಹೇಳಲ್ಲ. ಅದು ರೂಮಿಂದ ಆಚೆಗೆ, ಆಯ್ತಾ? ಸರಿ ಬಿಡು, ನಿನ್ಗೆ ಅಷ್ಟೊಂದು ಬೇಜಾರಾಗುತ್ತೆ ಅಂದರೆ ನಾನು ಆಚೆ ಮಾತಾಡ್ತೀನಿ, ಒಳಗಡೆ ಕರೆಯಲ್ಲ, ಆಯಿತಾ? ಆದರೂ ಕುಸುಮ, ನೀನು ಅವಳಿಗೆಲ್ಲ ಹೇಳ್ಬಾರ್ದಾಗಿತ್ತು ಕಣೆ, ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ. ಯಾಕೆಂದರೆ ಅವಳಿಗೆ ಅದೇ ಬೇಜಾರಾಗಿದೆ ಅನಿಸುತ್ತೆ. ಇವಾಗ ತೊಗೊಂಡೋಗಿ ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗೆ ಹೇಳಿ ಮಸಾಲೆ ಹಾಕೊಂಡು ತೊಗೊಬರ್ತಾರೆ, ನೋಡ್ತಾ ಇರು. ಅಪ್ಪಣಿ ಬಂದ್ಬಿಡು, ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನನಗೂ ಬರುತ್ತೆ ಮಸಾಲೆ ಹಾಕೋಕ್ಕೆ. ಬರಲಿ, ನನ್ನ ಕೇಳ್ಕೊಂಡು ಯಾರಾದರೂ ಬರಲಿ, ಮಾಡ್ತೇನೆ ಒಬ್ಬೊಬ್ರಿಗೂ. ಅಲ್ಲ ಅರುಣ್, ನಾನು ವಿಷಯ ಕೇಳಿದ್ರೆ ನಿನಗೆ, ನಿಮ್ಮ ಭಾವ ಯಾಕೆ ನಿಮ್ಮ ಅಕ್ಕ ಜೊತೆನಲ್ಲಿಲ್ಲ ಅಥವಾ ನಿಮ್ಮ ಅಕ್ಕನ ಜೊತೆನಲ್ಲಿಲ್ವಾ? ಏನು ತೊಂದರೆ ಆಗ್ತದೆ ಇಬ್ರಿಗೂ? ಅವರು ಬದುಕಿದಾರಾ? ಹ್ಞೂ ಕಣೆ, ಬದುಕಿದ್ದಾರೆ. ಅಂದರೆ ಸುಮಾರು ವರ್ಷ ಆಗೋಗಿದೆ. ನಮ್ಮ ಗ್ರೀಷ್ಮ ಇದ್ದಾರಲ್ಲ, ಅವ್ಳು ಚಿಕ್ಕ ಹುಡುಗಿ ಆಗಿದ್ಲು. ಆವಾಗಲೇ ನಮ್ಮ ಅಕ್ಕಂಗೆ ಬವಂಗೆ ಜಗಳ ಬಂದು ದೂರ ಆಗ್ಬಿಟ್ರು. ಆವಾಗಿಂದ ಇವರು ನಮ್ಮಣ್ಣಲ್ಲೇ ಇದ್ದಾರೆ. ನಂಗೆ ಇದಕ್ಕಿಂತ ಹೆಚ್ಚಾಗಿ ವಿಷಯ ಏನೂ ಗೊತ್ತಿಲ್ಲ. ನನ್ನ ಅಮ್ಮನ ಕೇಳಿದ್ರು ಏನೂ ಹೇಳಕ್ಕೆ ಹೋಗಲ್ಲ ಅಮ್ಮ, ಹಾಗಾಗಿ ಕೇಳಕ್ಕೆ ಹೋಗಲ್ಲ.
ನಿನಗೆ ಬಿಡು, ನೀನು ಕೇಳಕ್ಕೆ ಹೋಗ್ತೀಯಾ? ಏನಾದರೂ ಮಾಡ್ಕೊಂಡ್ಲಿ ಬಿಡು, ಇಷ್ಟು ವರ್ಷನೇ ಇದ್ದಾರೆ, ಇನ್ನು ಮುಂದೆ ಇದ್ದಾಡ್ಕೊಂಡ್ಲಿ ಬಿಡು. ಹಂಗಲ್ಲ ಕಣೋ, ಪಾಪ ಅವರಿಬ್ಬರ ಮಧ್ಯೆ ಅಂತ ಜಗಳ ಏನಾಗಿದೆ ಅಂತ ತಿಳ್ಕೊಬೇಕಾಗಿತ್ತಲ್ಲ, ಅದಕ್ಕೆ ಕೇಳಿದೆ. ಒಂದು ವೇಳೆ ನಿಮ್ಮ ಭಾವ ಒಳ್ಳೆಯವರಾಗಿದ್ದು ಇವರೇ ಕೆಟ್ಟ ಬುದ್ಧಿ ಆಗಿದ್ದಿದ್ರೆ ಹೆಂಗಾದ್ರೂ ಮಾಡಿ ಇಬ್ಬರನ್ನು ಒಂದು ಮಾಡ್ಬೋದಲ್ವಾ? ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ನಿಂಗೆ ಇದ್ರ ಬಗ್ಗೆ ಏನನ್ಸುತ್ತೆ? ನೀನು ಹೇಳ್ತಾ ಇರೋದು ಒಂದು ರೀತಿ ಚೆನ್ನಾಗೇ ಇದೆ, ಆದರೆ ಇದನ್ನೆಲ್ಲ ಯಾರು ಮಾಡ್ತಾರೆ ಹೇಳು? ನೀನು ಮಾಡ್ತೀಯಾ? ನಿನ್ನ ಕೈಲಾಗುತ್ತಾ? ನಿನಗೆ ನಿಮ್ಮ ಅಮ್ಮ ಮತ್ತು ಅಣ್ಣ ಅದಕ್ಕೆ ಮೇಲೆ ದ್ವೇಷ ಸಸಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ, ಇದ್ರಲ್ಲಿ ಬೇರೆ ನಮ್ಮ ಅಕ್ಕ ಭಾವನ ಒಂದು ಮಾಡೋಕ್ಕಾಗುತ್ತೆ ನಿನ್ನ ಕೈನಲ್ಲಿ? ಖಂಡಿತ ಆಗಲ್ಲ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತೀಯಾ? ನೀನು ಗಮನ ಪೂರ್ತಿ ನಿಮ್ಮ ಅಮ್ಮಂಗೆ ಹೇಗೆ ಹೊಟ್ಟೆ ಉಳಿಸ್ಬೇಕು, ನಿಮ್ಮ ಅತ್ತಿಗೆಗೆ ಹೇಗೆ ಹೊಟ್ಟೆ ಉಳಿಸ್ಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡು. ಅದನ್ನು ಬಿಟ್ಬಿಟ್ಟು ಇಂಥ ಒಳ್ಳೆ ಕೆಲಸ ಎಲ್ಲ ಯಾಕೆ ಮಾಡ್ತೀಯಾ? ಹಾಂ, ಏನೋ ನೀನನ್ನ ಹೊಗಳ್ತಾ ಇದೆಯಾ ಅಥವಾ ಉಗಿತಾ ಇದೆಯಾ? ನಂಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಇದ್ರಲ್ಲಿ ಏನೇ ಬಂತು ಹೊಗಳೋದು ಉಗಿಯೋದು, ಅರ್ಥ ಮಾಡ್ಕೊ ಅಷ್ಟೇ. ಅಲ್ಲ, ಈ ಪ್ರಿಯಿಂಗ್ ಏನಾಗಿದೆ? ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ನಾನಂತ ಸರಿ ಮಾತಾಡೋದು ಇಲ್ಲ, ನನ್ನ ಆಚೆಗೂ ಕರೆಯಲ್ಲ, ಇವಳು ಪಾಡಿಗೆ ಇವಳು ಹೋಗ್ತಾಳೆ. ಯಾಕೆ? ಏನಾಗಿದೆ? ಮತ್ತೆ ಏನಾದರೂ ಹೇಳ್ಕೊಟ್ಬಿಟ್ರೆ ಹೆಂಗಿಗಳಿಗೆ? ಇವಳೊಬ್ಳು ಎಷ್ಟು ಹೇಳ್ತಾ ಅರ್ಥ ಮಾಡ್ಕೊಳ್ಳಲ್ಲ, ಹೇಳೋ ಮತ್ತೆಲ್ಲ ಕೇಳಬೇಡ ಅಂತ ಕೇಳ್ತಾಳೆ. ಈ ಜನಗಳು ನನ್ನ ಮೇಲೆ ಮೊದಲೇ ಹೊಟ್ಟೆ ಕಿಚ್ಚು, ನನ್ನ ನೋಡಿದ್ರೆ ಅದರಲ್ಲೆಲ್ಲ ಹೇಳ್ಕೊಡ್ತಾರೆ ಇವಳಿಗೆ. ಇವಳು ತಲೆಗೆ ಹಾಕ್ಕೊಳ್ಳಿ ನಂಬ್ತಾಳೆ. ಏನು ಮಾಡಲಿ ನಾನು ಇವಳಿಗೆ? ಓಹ್, ಇವನಕ್ಕೆ ಇವನು ನನ್ನ ಐತ ನೋಡ್ತಿದ್ದೀನಲ್ಲ, ನನ್ನ ಬಗ್ಗೆನೇ ಏನೋ ಇಷ್ಟ ಮಾತಾಡ್ತಾನೆ, ಯಾಕೆ ಇವಳು ಮಾತಾಡಲ್ಲ ಅಂತ. ಮೋಸ್ಟ್ಲಿ ಹಂಗೆ ಆಗಿರುತ್ತೆ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಇಲ್ಲ ಅಂದರೆ ನಂತರ ಎಷ್ಟು ಜನ ಹೆಣ್ಮಕ್ಳನ್ನ ಮೋಸ ಮಾಡ್ತಾನೆ ಇವನು. ಹೌದು. ಅಯ್ಯೋ, ಇವಳಕ್ಕೆ ಫೋನ್ ರಿಂಗ್ ಆಗ್ತಾನೆ ಇದೆ, ರಿಸೀವ್ ಮಾಡ್ತಾಯಿಲ್ವಲ್ಲ? ಅನ್ನಂಗೆ ಇವಳು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡಿರ್ತಾಳಲ್ವಾ, ಹಾಗೆ ಮಾತಾಡ್ಬೋದಾಗಿತ್ತು, ಯಾಕೆ ಮಾತಾಡಿಲ್ಲ? ಹಾಂ, ಹಲೋ, ಯಾರು ಮಾತಾಡ್ತಾ ಇರೋದು? ಓ ಡಾರ್ಲಿಂಗ್, ನೀನಾ? ಓ ಸಾರಿ, ಅಂದರೆ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ ಅಲ್ಲ, ಸೊ ಹಾಗಾಗಿ ನಿಮ್ಮ ಫೋನ್ ನನ್ನ ಕೈಲಿ ರಿಸೀವ್ ಮಾಡೋಕ್ಕಾಗಿಲ್ಲ. ಐ ಆಮ್ ಸಾರಿ, ನೀವೇನು ತಿಳ್ಕೊಳ್ಬೇಡಿ ಆಯಿತಾ? ಓಕೆ, ಹಾಂ, ಥ್ಯಾಂಕ್ ಯು ಪಾ. ಓ ಹೌದಾ? ಓಕೆ, ಶೋರ್ ವೈನಾಡ್ಮಾ. ಯಾ ಓಕೆ, ಎಲ್ಲಿಗೆ ಬರಬೇಕು? ಒಂದು ಕೆಲಸ ಮಾಡು, ನೀನೇ ಪಿಕಪ್ ಮಾಡ್ತೀಯಾ? ಯಾಕೆ ಅಂದರೆ ನಾನೇ ಬಂದರೆ ಲೇಟ್ ಆಗಿಬಿಡುತ್ತಲ್ವಾ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀನೇ ಬಂದು ಪಿಕಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಶೋರ್, ನಾನು ರೆಡಿಯಾಗಿರ್ತೀನಿ. ಓಕೆ, ಬಾಯ್ ಡಾರ್ಲಿಂಗ್. ಅರೆ, ಇವಳು ಯಾರ ಜೊತೆ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಾ ಇದ್ದಾರಲ್ಲ, ಡಾರ್ಲಿಂಗ್ ಅಂತೆಲ್ಲ ಹೇಳ್ತಾ ಇದ್ದಾಳಲ್ಲ, ಯಾರು ಇರ್ಬೋದು? ಹಾಂ, ನನಗೆ ಯಾವತ್ತೂ ಈ ವಿಚಾರದ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಇವಳು. ಏನಿದು ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಆ ಫೋನ್ ಮಾಡ್ತಾನೆ ಯಾರಿರ್ಬೋದು? ಅದು ಪಿಕಪ್ ಬೇರೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ಹಾಂ, ತಡಿ ನೋಡೋಣ ಅವನು ಯಾರಿರ್ಬೋದು ಅಂತ. ಹಾಂ ಗೀತಾ, ನಾನಿವತ್ತು ಸ್ವಲ್ಪ ಬೇಗ ಹೋಗ್ತೀನಿ ಕಣೆ ಆಫೀಸಿಂದ. ಬಾಸ್ ಕೇಳಿದ್ರೆ ಹೇಳ್ಬಿಡ್ತೀಯಾ ಪ್ಲೀಸ್? ಥ್ಯಾಂಕ್ ಯು ಕಣೆ, ಬಾಯ್. ಪ್ರಿಯಾ, ನಿಂತ್ಕೋ ನಿಮಿಷ. ಏನು ನಿಂತ್ಕೊಳ್ಳಿ ಅಂತ ಹೇಳಿದ್ದು? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಹೇಳಿ, ನಾನು ಹೋಗಬೇಕು. ಹಾಂ, ಹೋಗುವಂತೆ, ಹೆಚ್ಚೊತ್ತಲ್ಲ ಏನು ನಿಲ್ಲಿಸ್ಕೊಳ್ಳಲ್ಲ. ಅದು ನನಗೆ ಎಲ್ಲಿ ಹೋಗ್ತಿದ್ಯಾ? ಸ್ವಲ್ಪ ಕೆಲಸ ಇದೆ ನನಗೆ. ಅದು ಸರಿ, ನೀನ್ಯಾಕೆ ನಂಗೆ ಈ ಥರ ಪ್ರಶ್ನೆ ಕೇಳ್ತಿಯಲ್ಲ? ನಾನು ಎಲ್ಗೂ ಹೋಗಲೇಬಾರ್ದಾ? ನಾನು ಹಾಗೆ ಕೇಳ್ತಾನೆ ಎಲ್ಗಾದ್ರೂ ಹೋಗ್ಬೇಕಾದ್ರೆ? ಹಾಂ, ಅಥವಾ ನೀನು ನಂಗೆ ಹೇಳಿ ಹೋಗ್ತೀಯಾ? ಹಂಗಲ್ಲ ಪ್ರಿಯಾ, ನಾನು ಕೇಳ್ತಿರೋದು ಹೆಂಗೆ ಗೊತ್ತಾ? ಸರಿ, ಎಲ್ಲಿಗಂತ ಹೇಳು. ಇಲ್ಲ, ಅದರ ಅವಶ್ಯಕತೆ ನನಗೇನೂ ಇಲ್ಲ. ನಾನು ಎಲ್ಲಿಗಾದರೂ ಹೋಗ್ತೀನಿ, ಏನಾದರೂ ಮಾಡ್ತೀನಿ, ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರು? ಅಯ್ಯೋ ಪ್ರಿಯಾ, ನೀನೇ ಈ ಥರ ಮಾತಾಡ್ತಾ ಇದೀಯಾ? ನಾನು ಯಾರು ಅಂತೆಲ್ಲ ಕೇಳ್ತೀಯಾ? ಯಾಕೆ, ಏನಾಯ್ತು ಇದ್ದಕ್ಕಿದ್ದಂಗೆ? ನೋಡು ಮದನ್, ನನ್ನ ಹತ್ರ ಸಮಯ ಇಲ್ಲ ನಿಂಗೆಲ್ಲ ಕತೆ ಪುರಾಣ ಎಲ್ಲ ಹೇಳ್ಕೊಳ್ಳೋಷ್ಟು. ನಾನು ಹೋಗ್ತಿದ್ದೀನಿ, ನಂಗೆ ತುಂಬ ಕೆಲಸ ಇದೆ. ಅಯ್ಯೋ, ಇವಳಿಗೆ ಏನಾಗಿದೆ? ಯಾಕೆ ಹಿಂಗೆ ಬಿಹೇವ್ ಮಾಡ್ತಾಳಲ್ಲ? ಹಾಂ, ಪ್ರಿಯಾ ಹೇಳು, ಏನಾಯ್ತು ಇವತ್ತು? ಹೌದಾ, ನೀನು ಆ ಥರ ಮಾತಾಡಿದ್ಯಾ? ಹಾಂ, ಅದಕ್ಕೆ ಅವ್ರು ಕೇಳಿದ್ರಾ? ಹಾಂ, ಹೌದಾ? ಹಾಂ, ತಡಿ, ಅವ್ರು ಬಂದರು ಅಂತ ಕಾಣುತ್ತೆ.
ನೀನು ಹಾಗೆ ಮಾತಾಡ್ತಾ ಇರು. ಲಾವಣ್ಯ ಲಾವಣ್ಯ. ಓ ಹೌದಾ, ಹಾಂ. ಓ ಥ್ಯಾಂಕ್ ಯು. ಓ ಹಾಂ, ಹೌದು ನನಗೂ ಹಂಗೆ ಅನಿಸ್ತಿತ್ತು. ನಾನು ನಿಮ್ಗೆ ಹೇಳಿರಲಿಲ್ಲ ಅಷ್ಟೇ, ನೀವಾಗೆ ಹೇಳಲಿ ಅಂತ. ಹೌದಾ, ಸರಿ ಸರಿ, ಥ್ಯಾಂಕ್ ಯು ಪಾ. ಮತ್ತೆ ಇನ್ನೇನು ಸಮಾಚಾರ? ಲಾವಣ್ಯ ಲಾವಣ್ಯ. ಸರಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಆಯಿತಾ? ಹೀಗೆ ಇರ್ತೀನಿ, ಬಾಯ್. ಅಯ್ಯೋ ಯಾಕ್ರಿ, ಯಾಕೆ ಹಂಗೆ ಕಿಚ್ಕೋತಾ ಇದ್ದೀರಾ? ಈಗ ಏನಾಯಿತು? ಅದು ಸರಿ, ಇದೇನು ಇವತ್ತು ಆಫೀಸಿಂದ ಬೇಗ ಬಂದ್ಬಿಟ್ಟಿದ್ದೀರಲ್ಲ, ಏನು ವಿಷಯ? ಇಲ್ಲ ಇವಳ, ನಾನು ಯಾವತ್ತಾದ್ರೂ ಆಫೀಸಿಂದ ಬೇಗ ಬಂದರೆ ಖುಷಿ ಪಡ್ತಾ ಇದ್ದವಳು. ಇವತ್ತು ಯಾಕೆ ಏನೇನೋ ಕೇಳ್ತಾ ಇದೆಯಾ? ಯಾಕೆ ನಾನು ಬರಬಾರ್ದಾಗಿತ್ತಾ? ಅದು ಸರಿ, ಯಾರ ಫೋನಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ? ನಿಮ್ಮ ಅಪ್ಪನ? ಅಯ್ಯೋ ಅಲ್ಲ ರೀ, ನಮ್ಮ ಅಪ್ಪ ಅಲ್ಲ. ಹೀಗೆ ನನ್ನ ಫ್ರೆಂಡ್ ಮಾಡಿದ್ರು. ಅದಿರಲಿ ಬಿಡಿ. ಅಂದಂಗೆ ಏನಿವತ್ತು ಬೇಗ ಬಂದಿದ್ದೀರಾ? ಹೋಗ್ಲಿ ಬನ್ನಿ, ಕುತ್ಕೊಳ್ಳಿ. ಕಾಫಿ ಗೀಫಿ ಏನಾದರೂ ಬೇಕಾ? ತಗೊಬಂದು ಕೊಡ್ಲಾ? ಫ್ರೆಂಡಾ? ಯಾವ ಫ್ರೆಂಡು? ನನಗೆ ಗೊತ್ತಿಲ್ವಲ್ಲ. ನೀನು ಇಷ್ಟು ಚೆನ್ನಾಗಿ ಫೋನಲ್ಲಿ ಮಾತಾಡೋ ಫ್ರೆಂಡ್ ಯಾರಪ್ಪ ಅದು? ಅಯ್ಯೋ ಅದೇ ರೀ, ನಿಮ್ಗೆ ಅವಾಗ ಬರುತ್ತಲ್ಲ ಫೋನ್ ಕಾಲು. ನಾನು ಕೇಳಿದಾಗೆಲ್ಲ ನೀವು ಹಂಗೆ ತಾನೇ ಹೇಳೋದು ನಮ್ಮ ಫ್ರೆಂಡು ಅಂತ. ಅದೇ ರೀತಿನೇ ನಂಗೂ ಫ್ರೆಂಡ್ ಇದ್ದಾರೆ ಬಿಡಿ. ಹೌದಾ? ಸರಿ ಬಿಡು. ಅಂದಂಗೆ ಊಟಕ್ಕೆ ಇವತ್ತು ಏನು ಮಾಡಿದ್ಯಾ? ನಾವು ಬಾ, ಅಡುಗೆ ಎಲ್ಲ ಏನೋ ಮಾಡದೆ ಹೋದರೆ ಆಚೆ ಹೋಗಿ ತಿನ್ಕೊಬರೋಣ ಬಾ. ಅಯ್ಯೋ ಆಚೆನಾ? ಬೇಡ ರೀ, ಯಾಕೋ ನನಗೆ ತುಂಬ ತಲೆ ನೋಡ್ತಾ ಇದೆ. ಇವತ್ತು ಬೇಡ, ಇನ್ನೊಂದು ದಿನ ಹೋಗೋಣ, ಸರಿನಾ? ಅಲ್ಲ ಕಣೆ ಲಾವಣ್ಯ, ಯಾವಾಗಲೂ ನಾನು ಪೀಡಿಸ್ತಿದ್ಯಲ್ಲೇ ಆಚೆ ಕರ್ಕೊಂಡೋಗಿ ಅಂತ. ಇವಾಗ ನಾನೇ ಕರಿತಾ ಇದ್ದೀನಿ, ಬರಲ್ಲ ಅಂತೀಯಲ್ಲ? ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ರೀ. ಯಾಕೋ ಬೆಳಗ್ಗೆಯಿಂದ ಮನೇಲಿ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗ್ತಿದೆ. ಅದಕ್ಕೆ ಇನ್ನೊಂದು ದಿನ ಹೋಗೋಣ ಬಿಡಿ. ಇನ್ನೊಂದು ದಿನನಾ? ಸರಿ ಬಿಡು, ಹೋದ್ರಾಯ್ತು. ಅಂದಂಗೆ ಲಾವಣ್ಯ, ನಾನು ಹತ್ರ ಏನೋ ಒಂದು ಕೇಳ್ತೀನಿ. ಅದು ನೀ ಇಲ್ಲ ಅಂತ ಹೇಳ್ಬಾರ್ದು, ಆಯಿತಾ? ಕೇಳ್ರಿ, ನಾನೇಕಿಲ್ಲ ಅಂತೀನಿ. ನಾನು ಯಾವಾಗಲೂ ನಿಮಗೆ ಇಲ್ಲ ಅಂತ ಹೇಳಿದ್ದೀನಾ? ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ನಂಗೊಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಕಣೆ. ಅದೇನು ಅಂದರೆ ನಮ್ಮ ಫ್ರೆಂಡ್ ಹತ್ರ ನಾನು ಹಿಂಗೆ ಹೇಳಿದ್ನಲ್ಲ, ಒಂದು ಬಿಸ್ನೆಸ್ಗೆ ದುಡ್ಡು ಹಾಕಿದ್ದೀನಿ ಅಂತ. ಆ ಸ್ವಲ್ಪ ಲಾಸ್ ಆಗಿದೆ ಅಂತ ಕಣೆ. ಅದಕ್ಕೆ ಒಂದು ಸ್ವಲ್ಪ ಇನ್ನು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡು ಅಂತ ಕೇಳ್ತಿದ್ದಾನೆ. ಅದಕ್ಕೆ ನಿಮ್ಮ ಅಪ್ಪ ಹತ್ರ ಕೇಳಿ, ನೀನು ನನಗೆ ಅಂತ ಕೇಳಬೇಡ, ನಿನ್ನ ಮೇಲೇ ಕೇಳ್ಕೊ. ಅದು ನಿನಗೆ ಸೀರೆ ಬೇಕು ಅಥವಾ ಒಡವೆ ಬೇಕು ಏನಾದರೂ ಕೇಳ್ಬಿಟ್ಟು ತಗೊಳ್ಳೆ ಪ್ಲೀಸ್ ಕಣೆ. ಅಯ್ಯೋ ಈ ದುಡ್ಡ ಅದೇನಾಯ್ತು ಅಂದರೆ, ನಮ್ಮ ಅಪ್ಪ ಮನೆ ತಾನೇ ಅಂತ ಇದ್ರು, ನಮ್ಮ ದೊಡ್ಡಪ್ಪನ ಮಗನಿಗೆ ಮದುವೆ ಫಿಕ್ಸ್ ಆಗಿದೆಯಲ್ಲ, ನಮ್ಮ ದೊಡ್ಡಮ್ಮ ನಮ್ಮ ಅಪ್ಪಂಗೆ ದುಡ್ಡು ಕೊಡೋಕ್ಕೆ ಅಂತ ಕೇಳ್ತಾ ಇದ್ದಾರಂತೆ. ಅವರಿಗೂ ಗೊತ್ತಿದೆ ನೋಡಿ ನಮ್ಮ ಅಪ್ಪನ ತುಂಬ ದುಡ್ಡಿದೆ ಅಂತ. ಹಾಗಾಗಿ ನಮ್ಮ ದೊಡ್ಡಪ್ಪನ ಸ್ವಲ್ಪ ಕೊಡು ಅಂತ ಕೇಳಿದಾರಂತೆ. ನನ್ನ ಹತ್ರ ಮೊನ್ನೆ ಹೇಳ್ತಾ ಇದ್ರು, ನೋಡಮ್ಮ ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ. ನಾನೇ ಹೇಳಿದೆ, ಹೋಗ್ಲಿ ಅಪ್ಪ, ಒಂದು ಸ್ವಲ್ಪ ಅಂದರೆ ಒಂದು 50,000 ದುಡ್ಡು ಕೊಟ್ಬಿಡಿ ದೊಡ್ಡಪ್ಪಂಗೆ, ಪಾಪ ಅವ್ರಿಗೂ ಕಷ್ಟ ಇದೆ ಅಂತ. ಹಾಗಾಗಿ ಕೊಟ್ಬಿಟ್ಟಿರ್ತಾರೆ ನೋಡಿ. ಇಂಥ ಸಮಯದಲ್ಲಿ ನಾನು ದುಡ್ಡು ಕೇಳಿದ್ರೆ ಅಪ್ಪ ಇಲ್ಲ ಅಂತಾರೆ ಏನೋ. ಅದು ಅಲ್ಲದೆ ನಾನು ಇತ್ತೀಚೆಗಷ್ಟೇ ದುಡ್ಡು ತೊಗೊಂಡಿದ್ದೀನಿ, ಮತ್ತೆ ಕೇಳಿದ್ರೆ ಅಪ್ಪ ಏನು ಅನ್ಕೋತಾರೆ ಏನೋ. ಅಂದಾಗ ನೀವು ಏನು ಬಿಸ್ನೆಸ್ ಅಂತ ಹೇಳಿದ್ರಿ? ನನಗೆ ಮರ್ತೋಗಿದ್ದೀರಿ. ಅದೇಲೆ ಬಿಸ್ನೆಸ್ಸು ಏನಪ್ಪ? ಅದೇ ನನ್ನ ಫ್ರೆಂಡು ರಾಕಿದ್ದಾನಲ್ಲ, ಅದೇನಪ್ಪ ಬಿಸ್ನೆಸ್ಸು? ಅದೇ ಮೊಬೈಲ್ ಅಂಗಡಿಗೆ. ಮೊಬೈಲ್ ಅಂಗಡಿಗೆ ಓಪನ್ ಮಾಡಿದ್ದಾನೆ ಅಂಗಡಿ ಅವನು. ನಾನು ಅರ್ಧ ಅವನ ಅರ್ಧ ಹಾಕಿದ್ದೀವಿ. ಅದಕ್ಕೆ ಕೇಳಿದ್ದು. ಮೊಬೈಲ್ ಅಂಗಡಿಗೆ ದುಡ್ಡು ಹಾಕಿದ್ರೆ ಲಾಸ್ ಆಗುತ್ತಾ? ಅದೇಗೆ ಮತ್ತೆ ದುಡ್ಡು ಕೊಡು ಅಂತ ಏನು ಕೇಳ್ತಿದ್ದಾರೆ ಅವರು? ಅನ್ನಂಗೆ ನಿಮ್ಮ ಅಂಗಡಿಯಲ್ಲಿದೆ, ನನ್ನ ಯಾವತ್ತೂ ಕರ್ಕೊಂಡೇ ಹೋಗಿಲ್ಲ, ಅದು ನೀವು ಪಾರ್ಟ್ನರು ಅಂತ ಹೇಳ್ತೀರಾ. ಇದಕ್ಕೆ ಮೊದಲು ನನಗೆ ಯಾವಾಗ ನೀವು ಹೇಳೇ ಇಲ್ಲ ವಿಚಾರನ? ಇದೇ ಫಸ್ಟ್ ಅಪ್ಪ ಹೇಳ್ತಾ ಇರೋದು. ಅದು ಲಾವಣ್ಯ, ಅದೇನಂದರೆ ಅದು ನಿನಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಕಣೆ. ಅದಕ್ಕೆ ನಾನು ನಿಂಗೆ ಏನೂ ಹೇಳಲ್ಲ. ಅದು ಮೊಬೈಲ್ ಅಂಗಡಿ ಅಂದರೆ ಅದ್ರಲ್ಲಿ ತುಂಬ ಲೆಕ್ಕಾಚಾರ ಇರ್ತೈತೆ. ಅದು ನನಗೆ ಅವನಿಗೆ ಮಾತ್ರ ಗೊತ್ತು. ಅದಕ್ಕೆ ನಾನು ನಿಂಗೇನು ಹೇಳಕ್ಕೆ ಹೋಗಿಲ್ಲ. ಹಾಂ ಹೌದು ರೀ, ನಂಗೆ ಹೀಗೆ ಸುಮಾರು ವಿಷಯ ಅರ್ಥನೇ ಆಗೋಲ್ಲ. ನೀವು ಹೇಳಿದ್ರು ಅರ್ಥ ಆಗಲ್ಲ, ನೀವು ಹೇಳ್ದೆ ಇದ್ದು ಅರ್ಥ ಆಗಲ್ಲ. ಹೋಗಲಿ ಬಿಡಿ, ನನಗೆ ಬೇಜಾರು ಮಾಡ್ಕೋಬೇಡ್ರಿ. ಈ ಸರಿ ಹೆಂಗಾದರೂ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡ್ಕೋಬೇಡಿ. ಅಪ್ಪ ಹತ್ರ ಕೇಳೋಕ್ಕೆ ಆಗಲ್ಲ, ಸರಿನಾ? ಪರವಾಗಿಲ್ಲ ಬಿಡು ಲಾವಣ್ಯ. ಸರಿ, ನಂಗೆ ದೊಡ್ಡ ಟೀ ಮಾಡ್ಕೊಬಂದು ಕೊಡ್ತೀಯಾ? ತುಂಬ ಟೆನ್ಷನ್ ಆಗಿದೆ ಕಣೆ, ಯಾಕೋ ತಲೆ ಸಿಡುತ್ತಿದೆ ನನಗೆ. ಅಯ್ಯೋ ರೀ, ನಂಗೆ ತುಂಬ ಸುಸ್ತಾಗಿದೆ. ಇವಾಗಷ್ಟೇ ಕುತ್ಕೊಂಡೆ. ಒಂದು ಕೆಲಸ ಮಾಡಿ, ಹೀಗೆ ಅಡುಗೆ ಮನೆಗೆ ಹೋಗಿ
ಮಾಡಿಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿ ಬಿಸಿ ಮಗಂಗೆ ಕುಡ್ಬಿಡ್ರಿ ಇದೊಂದು ಸರಿ ಆಯಿತಾ. ನಾನು ಸ್ವಲ್ಪ ಹೋಗಿ ಮಲ್ಕೋತೀನಿ, ತುಂಬ ಟಯರ್ಡ್ ಆಗ್ತಿದೆ ನನಗೆ. ಏನು ಅನ್ಕೋಬೇಡಿ ಆಯಿತಾ. ಎಲ್ಲ ಇವಳಿಗೆ ಏನಾಗಿದೆ ಇವತ್ತು? ಹಾಂ, ತುಂಬ ವಿಚಿತ್ರವಾಗಿ ನಡ್ಕೊತ ಇದ್ದಾಳಲ್ಲ. ಟೀ ಕೇಳಿದ್ರೆ ಅವಳೇ ಓಡೋಗಿ ಮಾಡ್ಕೊಬಂದು ಕೊಡ್ತಾಯಿದ್ಲು, ನನಗೆ ಮಾಡ್ಕೊಂಡು ಕುಡೀರಿ ಅಂತಿದ್ದಳಲ್ಲ. ಸಮಥಿಂಗ್ ವೆಂಟ್ ರಾಂಗ್.